ಉಡುಪಿ ಶಾಸಕರಾಗಿರುವಂತಹ ಯಶ್ಪಾಲ್ ಸುವರ್ಣ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಪ್ರತಿಭಟನಾ ಸಭೆಯಲ್ಲಿ ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರುವಂಥದ್ದು. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಹೇಳಿ ಯಶ್ಪಾಲ್ ಅವರು ಹೇಳಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನೀಡಿರುವಂತಹ ದೂರಿನ ಅನ್ವಯ ಈ ಪ್ರಕರಣ ದಾಖಲಾಗಿರುವಂಥದ್ದು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಶೋಕ್ ಕೊಡವೂರು ಅವರು ದೂರನ್ನು ಕೊಟ್ಟಿದ್ದಾರೆ. ನೀಟ್ ವಿದ್ಯಾರ್ಥಿಗಳಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಯಶ್ಪಾಲ್ ಸುವರ್ಣ ಅವರು ಅಂತ ಹೇಳಿ ಉಡುಪಿ ನಗರ ಠಾಣೆಯಲ್ಲಿ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕೇಸು ದಾಖಲಾಗಿದೆ. ಸೆಕ್ಷನ್ 57, 192 ವರ್ಷದ 10 ತಿಂಗಳು ಯಾವ್ಯಾವ ರಾಷ್ಟ್ರದಲ್ಲಿ ಟೋಟಲಿ ಡ್ರಗ್ ಅಡಿಕ್ಟ್ ಆಗಿ ಅವನದೇ ಲೋಕದಲ್ಲಿ ಇಲ್ಲದಂತ ರಾಹುಲ್ ಗಾಂಧಿ ಇವತ್ತು ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು, ಅದಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕೆಂಬ ಗೊತ್ತಿಲ್ಲದೆ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಷ ಬೀಜ ಮುತ್ತುವ ಮೂಲಕ ಕಾಕ್ರೋಚ್ಗಳೊಟ್ಟಿಗೆ ಸೇರಿಕೊಂಡು ನಮ್ಮ ದೇಶದ ಪ್ರಧಾನಿಯನ್ನು ಟೀಕೆ ಮಾಡುವಂತ ಕೆಲಸಕ್ಕೆ ಇವತ್ತು ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಇವತ್ತು ಆಡಳಿತದಲ್ಲಿ ಉಂಟು. ಟಿವಿಕೆ ಪಕ್ಷ ಇವತ್ತು LTT ಪ್ರಭಾಕರನ್ನ ಒಂದು ಸಹಕಾರದೊಂದಿಗೆ ಅವರ 3 ಶಾಸಕರೊಂದಿಗೆ ಇವತ್ತು ಸರ್ಕಾರ ರಚನೆ ಮಾಡಿದ್ರೆ, ಇವತ್ತು ರಾಜೀವ್ ಗಾಂಧಿ ಯಾರು? ರಾಹುಲ್ ಗಾಂಧಿ ಅಪ್ಪ. ರಾಹುಲ್ ಗಾಂಧಿ ಅವನ ಅಪ್ಪರನ್ನು ಕೊಂದ ಈ LTT ಪಕ್ಷದವರ ಜೊತೆಗೆ ಕೈ ಜೋಡಿಸಿದ್ರೆ ಅವನ ಮನಸ್ಥಿತಿ ನಮ್ಮ ದೇಶಕ್ಕೆ ಯಾವ ರೀತಿ ನ್ಯಾಯ ಕೊಡಲಿಕ್ಕಾಗುವುದು ಎಂಬುದನ್ನು ಅರ್ಥ ಮಾಡಬೇಕು. ಅದರಿಂದಾಗಿ ನಾವೆಲ್ಲ ಕಾರ್ಯಕರ್ತ ಬಂಧುಗಳೇ ತಕ್ಷಣ ನಮ್ಮ ನಿರ್ಧಾರಗಳನ್ನು ನಾವು ಬದಲಾಯಿಸಿ ಈ ಕಾಕ್ರೋಚ್ ಇರ್ಬೋದು, ಅದಕ್ಕೆ ಬೆಂಬಲ ನೀಡುವಂತ SDPI ಇರ್ಬೋದು, ಇತರ ರಾಷ್ಟ್ರ ವಿರೋಧಿ ಯಾರು ಸಂಘಟನೆಗಳಿದೆ ಅದರ ಜೊತೆಗೆ ಕಾಂಗ್ರೆಸ್ ಅನ್ನು ಕಿತ್ತೊಯ್ಯುವಂತ ಒಂದು ಕೆಲಸವನ್ನು ನಾವು ಮಾಡಿದರೆ ಮಾತ್ರ ನಮ್ಮ ದೇಶದಲ್ಲಿ ನಾವು ನೆಮ್ಮದಿಯಿಂದ ಬಾಳಲಿಕ್ಕೆ ಸಾಧ್ಯ ಉಂಟು. ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪರೀಕ್ಷಿತ್, ಯಶ್ಪಾಲ್ ಸುವರ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು, ಯಾವ ರೀತಿಯ ಸಂಕಷ್ಟ ಅವರಿಗೆ ಎದುರಾಗತ್ತೆ? ವರ್ಷದ 10 ತಿಂಗಳು ಯಾವ್ಯಾವ ರಾಷ್ಟ್ರದಲ್ಲಿ ಟೋಟಲಿ ಡ್ರಗ್ ಅಡಿಕ್ಟ್ ಆಗಿ ಅವನದೇ ಲೋಕದಲ್ಲಿ ಇಲ್ಲದಂತ ರಾಹುಲ್ ಗಾಂಧಿ ಇವತ್ತು ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು, ಅದಕ್ಕೆ ಯಾವ ರೀತಿ ಸಹಕಾರ ಕೊಡಬೇಕೆಂಬ ಗೊತ್ತಿಲ್ಲದೆ ಇವತ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ವಿಷ ಬೀಜ ಮುತ್ತುವ ಮೂಲಕ ಕಾಕ್ರೋಚ್ಗಳೊಟ್ಟಿಗೆ ಸೇರಿಕೊಂಡು ನಮ್ಮ ದೇಶದ ಪ್ರಧಾನಿಯನ್ನು ಟೀಕೆ ಮಾಡುವಂತ ಕೆಲಸಕ್ಕೆ ಇವತ್ತು ರಾಹುಲ್ ಗಾಂಧಿ ಮುಂದಾಗಿದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಇವತ್ತು ಆಡಳಿತದಲ್ಲಿ ಉಂಟು. ಟಿವಿಕೆ ಪಕ್ಷ ಇವತ್ತು LTT ಪ್ರಭಾಕರನ್ನ ಒಂದು ಸಹಕಾರದೊಂದಿಗೆ ಅವರ 3 ಶಾಸಕರೊಂದಿಗೆ ಇವತ್ತು ಸರ್ಕಾರ ರಚನೆ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.